ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ. ಸದ್ಯ ಅಭಿಮಾನ ಸ್ಟುಡಿಯೋದಲ್ಲಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬ ಆಚರಣೆ ಆಗ್ತಿತ್ತು. ಅಭಿಮಾನಿಗಳೆಲ್ಲ ಅಲ್ಲಿ ಬಂದು ನೆಲೆಸ್ತಾ ಇದ್ರು. ಆ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ರು. ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ವರ್ಷ ಅವರ ಹುಟ್ಟುಹಬ್ಬ ನಡೆಯೋದಿಲ್ಲ ಅನ್ನುವಂಥದ್ದು ಒಂದು ಕಹಿ ಘಟನೆ ಕೇಳೋದಾದರೆ, ಮತ್ತೊಂದು ಕಡೆ ಹಾಗಾದರೆ ಜಾಗ ಎಲ್ಲಿ ನಿಗದಿಯಾಗಿದೆ ಅನ್ನೋದಾದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಭಿಮಾನ್ ಸ್ಟುಡಿಯೋದಿಂದ 2.5 ದೂರದಲ್ಲಿರುವಂತಹ ಈ ಜಾಗ JSS ಮಹಾವಿದ್ಯಾಪೀಠ ಎದುರು ಇರುವಂತಹ ಈ ಒಂದು ಮೈದಾನದಲ್ಲಿ, ಈ ಒಂದು ಜಾಗದಲ್ಲಿ ನಾಳೆ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಚರಣೆ ನಡೆಯಲಿದೆ. ಸದ್ಯ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಿದೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಈ ಒಂದು ವೇದಿಕೆ, ಇದರ ಮೇಲೆ ವಿಷ್ಣುವರ್ಧನ್ ಅವರ ಒಂದು ಭಾವಚಿತ್ರ ಇರಬಹುದು, ಜೊತೆಗೆ ಅವರ ಜೊತೆಗೆ ಗಣೇಶನ ವಿಗ್ರಹ ಸಹ ಇಲ್ಲಿ ನೆಲೆಸಲಾಗುತ್ತೆ. ಎಂಟ್ರಿ ಆಗ್ತಿದ್ದಂಗೆ ನೀವು ವಿಷ್ಣುವರ್ಧನ್ ಅವರ ಒಂದು ಭಾವಚಿತ್ರ ಇರಬಹುದು, ವಿಗ್ರಹ ದರ್ಶನದೊಂದಿಗೆ ಒಳಗೆ ಬರ್ತೀರಾ. ಅದ ನಂತರ ಅಂದರೆ ಈ ಎಕರೆ ಇರುವಂಥದ್ದು 2 ಎಕರೆ 5 ಗುಂಟೆ ಇರುವಂತಹ ಈ ಜಾಗದಲ್ಲಿ ನಾಳೆ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಎಲ್ಲ ಸಕಲ ಸಿದ್ಧತೆಗಳು ಈಗ ನಡೀತಾ ಇದೆ. ಇನ್ನು ಈ ಜಾಗ ನೀವು ನೋಡ್ತಿರಬಹುದು, ಈ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 5,000ಕ್ಕೂ ಹೆಚ್ಚು ಅಭಿಮಾನಿಗಳು ಆಗಮಿಸೋಕೆ ಯಾವ ರೀತಿ ವ್ಯವಸ್ಥೆಗಳು ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ವೀರಕಪುತ್ರ ಶ್ರೀನಿವಾಸ್ ಅವರು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾಗಿರುವಂಥವರು ಎಲ್ಲಿ ಈ ಬಾರಿ ಅನುಮತಿ ಕೊಟ್ಟಿಲ್ಲ ನಮಗೆ ಅಭಿಮಾನ್ ಸ್ಟುಡಿಯೋದಲ್ಲಿ, ಹಾಗಾಗಿ ಎಲ್ಲಿ ನಾವು ಮಾಡಬಹುದು ಅನ್ನುವಂಥದ್ದು ಅವರಿಗೆ ಯೋಚನೆ ಮಾಡಿದಾಗ ಎಲ್ಲವನ್ನೂ ಸಹ ನಿರ್ಧಾರ ಮಾಡಿ ಇವತ್ತು ಜ್ಞಾನಪೀಠ ಪೊಲೀಸ್ ಠಾಣೆಗೆ ಅಲ್ಲಿ ಸಹ ಹೋಗಿ ಅವರು ಅಲ್ಲಿ ಎಲ್ಲವನ್ನು ನಿರ್ಧಾರ ತೆಗೆದುಕೊಂಡು ಅವರ ಸಮ್ಮತಿಯನ್ನು ಪಡೆದು ಈ ಜಾಗ ಬುಕ್ ಮಾಡಿರುವಂಥದ್ದು. ಅದರಲ್ಲೂ ಸಹ ರುದ್ರೇಶ್ ಅವರು ಈ ಜಾಗವನ್ನು ಕೊಟ್ಟಿದ್ದಾರೆ. 2 ಎಕರೆ 5 ಗುಂಟೆ ಇರುವಂತಹ ಈ ಜಾಗದಲ್ಲಿ ನಾಳೆ ಸಂಪೂರ್ಣವಾಗಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇಲ್ಲಿ ಆಗಮಿಸಬಹುದು. 16 ವರ್ಷದ ಅವು ಕಳೆದುಕೊಂಡಿರುವಂತಹ ವಿಷ್ಣುವರ್ಧನ್ ಅವ್ರನ್ನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು, ಆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಆ ಒಂದು ಸಿಹಿ ಸುದ್ದಿ ಜೊತೆಗೆ ನಾಳೆ ಅವರ ಹುಟ್ಟುಹಬ್ಬದ 75ನೇ ವರ್ಷದ ಹುಟ್ಟುಹಬ್ಬವನ್ನು ಸಹ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥದ್ದು ಒಂದು ಕರೆಯನ್ನು ವೀರಕಪುತ್ರ ಶ್ರೀನಿವಾಸ್ ಅವರು ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇಲ್ಲ. ಇದು ಹೊರತುಪಡಿಸಿ ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಒಂದು ಬ್ಲೂ ಪ್ರಿಂಟ್ ಕೂಡ ನಾಳೆ ಸಂಜೆ 5 ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರ ಅಂದರೆ ಕೆಂಗೇರಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂತಹ ಒಂದು ಸ್ಮಾರಕ ಏನಾಗಬೇಕಿತ್ತು ಅಲ್ಲಿಂದ ದೂರ ಇರುವಂತಹ 2.5 ಕಿಲೋಮೀಟರ್ ಮತ್ತು ದೂರ ಇರುವಂತಹ ಒಂದು ಪುಣ್ಯ ಭೂಮಿ ಇರಬಹುದು, ಅವರು ಬೃಹತ್ ಪ್ರತಿಮೆ ಕೂಡ ಮಾಡಬೇಕನ್ನುವಂಥ ಒಂದು ಬ್ಲೂ ಪ್ರಿಂಟ್ ನಾಳೆ ರಿಲೀಸ್ ಆಗ್ತದೆ. ಸೊ ಇದಿಷ್ಟು ವಿಷ್ಣುವರ್ಧನ್ ಅವರ ಬರ್ತಡೆಗೆ ಏನು ಮಾಹಿತಿ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.